ಶಿಶಿರ ಕೊರಸಿ ಈ ಜನವ ನೋಡಿಲೆ ಅಪಾರ ಗವಾಂದ್ರ ಏಕಾಂದಲೆ ಇವಕ್ಕ ಎನ್ನ ಕೂಡ 3 ಜನ ಇಟ್ಟು ಸೊಪ್ಪು ಒಂದೂ ಇಲ್ಲದೆ ಇದ್ದಾರೆ. ಇವಕ್ಕರ ಹೊಟ್ಟೆ ಹಸುಪೋಡ ಕೇಗೋದುಗ ಎನಗ ಮನಸ್ಸಿಲ್ಲೆ ಕೇಗಿಲೆ ದಾರಿ ಹೋಗೆ ದಣಕ್ಕೆ ತಟ್ಟಿ ಬುದ್ದು ಬಿಟ್ಟಾರ ಎಂದ. ಅದುಗ ಶಿಶಿರು ಇದು ಬೆಗ್ಗಾಡುದೆಗ ಈಸುಕೋಲ ಜನಗ ಬೇಕಾದ ಇಟ್ಟು ಎಲ್ಲಿಂದ ಸಿಕ್ಕಿರಾ ಎಂದ್ರು. ಅದುಗ ಏಸು ನಿಂಗ ಸಾರೆ ಏಸಗ ದುಟ್ಟಿ ಹಡದೆ ಎಂದು ಕೇತ. ಅವಕ ಈಯು ದುಟ್ಟಿಯು ಒಂದೋಸಿ ಮೀನು ಹಡದೆ ಎಂದ್ರು. ಆಗ ಜನವ ಅತ್ತೆ ಕುಳಿವಿಂದು ತಾ ಕಟ್ಟಲೆ ಹಾಕಿ ಆ ಈಯು ದುಟ್ಟಿಯವು ಒಂದೋಸಿ ಮೀನವು ಎತ್ತಿ ದೇವರುಗ ನಂದಿಯೇಗಿ ಅದನ್ನ ಮುರುತು ಶಿಶಿರುಗ ಕೊಟ್ಟ. ಶಿಶಿರು ಅದನ್ನ ಜನಗ ಹಚ್ಚಿ ಕೊಟ್ಟರು. ಜನ ಎಲ್ಲ ಬೇಕಾದಂಗೆ ತಿಂದು ಮಿಚ್ಚ ಅಟ್ಟದನ ಈಯು ಮಕಿರಿಗ ತುಂಬಿಸಿದರು. ಹೆಮ್ಮಕ್ಕರು ಹುಣ್ಣವಿಯೂ ಅಲ್ಲದೆ ಹಿಟ್ಟು ತಿಂದ ಗಂಡು ಮಗುರು ಮಾತ್ರ ಸುಮಾರು 4,000 ಇದ್ರು. ಹಿಂದೆ ತಾ ಜನವ ಕೇಗಿಟ್ಟು ಹರಿಗಿಲುಗ ಹತ್ತಿ ಮಗದಾನ್ ಸೀಮೆಗ ಬಂದ. ಇತ್ತೆ ಅದ್ಭುತ ಮಾಡಿದ ಯೇಸು ಸ್ವಾಮಿಗ ಸರಿ ನಂಗ ಸಂತೋಷವಾಗಿ ಕದಾಡೋಣ. ಹಾಡು ಹಾಡು. ಆಗಾಡುನೋ ಅನಿಗಿಲುನೋ ಉಲ್ಲಾಣೆಯ ನೋಡಿ ಉಲ್ಲಾಣೆಯ ನೋಡಿ ಕುಳಿದು ಬಂದ ಕೂಟ ಜನವ ನೋಡಿ ಜನವ ನೋಡಿ ಕೂಡಿ ಬಂದ ಕುಳಿದ ಜನ ಕೂಟವ ನೋಡಿ ಜನ ಕೂಟವ ನೋಡಿ ಯೇಸು ಸ್ವಾಮಿಯ ನಡುವೆ ಬಿದ್ದು ಸುದ್ದಿ ಬದುನ ನೋಡಿ ಸುದ್ದಿ ಬದುನ ನೋಡಿ ಸುದ್ದಿ ಬದುನ ನೋಡಿ ಸುದ್ದಿ ಬದುನ ನೋಡಿ ದಿನ ಎಂದ ಮುತ್ತುನ ಮಾತ ಕೆಪ್ಪದುನ ನೋಡಿ ಕೆಪ್ಪದುನ ನೋಡಿ ಕೆಪ್ಪದುನ ನೋಡಿ ಕೆಪ್ಪದುನ ನೋಡಿ ಅರತ ಬೇಗ ಅನ್ನ ಇಲ್ಲದೆ ಕುಳುದು ಅವಕ ಬೆರತ ಬೇಗ ಬೆಕ್ಕ ಇಲ್ಲದೆ ಕುಳುದು ಅರತ ಬೇಗ ಅನ್ನ ಇಲ್ಲದೆ ಕುಳದು ಅವಕ ಬೆರತ ಬೇಗ ಬೆಕ್ಕ ಇಲ್ಲದೆ ಕುಳದು. ಈ ಸಿಂಗರವಾದ ಜೋಲಿ ಆ ಮಲೆ ಅಡಿವಾರದ ಹೋಗೆ ನಡೆದ. 3 ಜನದ ಜನ ಇಟ್ಟು ತಿಂಬಿಲೆ. ಸರಿಮಾ ಒಂದ್ ಬೇಳೆ ಅವಕ್ಕ ಎತ್ತಿ ಬಂದ ಇಟ್ಟು ಆ ಮೊದಲು ಜನದ ಅಟ್ಟಟ್ರಮಕ್ಕೆ ಅವಕ್ಕ ಎತ್ತಿ ಬಂದ ಇಟ್ಟೆಲ್ಲ ತೀರಿಬಿಟ್ಟು ಮಮ್ಮ ನಾಯ್ಕೊಂಡು ಕಳ್ಳಿಯೂ ತಿಂತು. ಅಭಿ ಏನಿತ್ತಂದ್ರೆ ನಂಗೇನು ಕಾಡು ಅನಾಂದರ್ನ ಇದ್ದವ ಸರ್ತ ನಿಂತಂದ್ರೆ ನಂಗೆ ಬೇಕಾಗಿದ್ರೆ ದೊಡ್ಡ ಈಸ್ನೋ ಅದ್ರ ಈಸ್ನೋ ಹೊಟ್ಟೆ ಎದೋ ಚಂದ ಮಾಡಿಟ್ನೋ ಅವಕ್ಕೆ ಕಾಡು ವನಾಂದರ್ನೋಗೆ ಏನು ಮಾಡಿದಾರಪ್ಪ ಕಾಡು ವನಾಂದರ್ನೋಗೆ ಹುಟ್ಟಿ ಆ ಬೆಕ್ಕಾಡ್ನುಗೆ ಯೇಸು ಸ್ವಾಮಿ ತನ್ನ ಶಿಶಿರ ನೋಡಿ ಈ ಜನೆಲ್ಲಾವನ್ನುಳ್ಳ ಎನಗ ಅಪ್ಪರ ಗವಗವಾರ ಇವಕ್ಕ 3 ಜನ ಅಂದ ಇಟ್ಟ ತಿಂಬಿಲೆ ನಿಂಗ ಇವಕ್ಕಗ ಇಟ್ಟ ಕುಡಿವಿಯಿಂದ ಇದ ಅಂತಂದ್ರೆ ಒಂದು ಕೂಸು ಸರಿ 7 ದೊಟ್ಟಿ 5 ಮೀನವು ಹೊತ್ತು ಬಂದ. ಆಮೇಲೆ ಅದನ್ನ ಮನಸ್ಸೊಪ್ಪಿ ಯೇಸು ಸ್ವಾಮಿ ಸಾರ ಆ ಕೂಸು ಕೊಟ್ಟ. ಅದನ್ನ ಎತ್ತಿ ಹರಕೆ ಮಾಡಿ ನಿಂಗೆ ತಿನ್ನಿವಿಂದು ಹಚ್ಚಿ ಕೊಟ್ಟ. ನಿಂಗವೇ ಇವಕ್ಕಗ ತಿಂಬುದು ಏನಾಲಿ ಕೊಡಿವಿ ಹೆಂಗ ಸಾರೆ ಅಡೋದು ಇವು ದೊಡ್ಡಿಯು ಒಂದೋಸಿ ಮೀನುತ್ತ. ಎಂಗಗ ಅರಸನೆಯ ತಪ್ಪ ಸೋಮಿಯೇ, ಸಕಲ ಲೋಕಗ ರಾಜನಾದ ಎಂಗ ದೇವರೇ, ಭೂಮಿಯಿಂದ ಇಟ್ಟ ಹುಟ್ಟು ಮಾಡಿದ ಮನೆ ಇದನ್ನ ಅರಸು.
ಸ್ವಾಮಿ ದೊಡ್ಡಿದ್ದನ ಕೇತ ಅಮ್ಮ ಮೀನ ವೈತಿ ಮನೆ ಯಾಕೆ ತೋರಿಸಿದ ನಾ ಇದನ್ನ ಮೀನ ಕೊಡಾರೆ ಅವಕ್ಕೆಲ್ಲವ ಪರೀಕ್ಷೆಯಾಗಿ ಕುಳಿಸಿ ನಿಂಗೆ ತಿನ್ನುವಿಂದೇಗಿ ಹರಕೆ ಮಾಡಿ ಹಚ್ಚಿಕೊಟ್ರು. ಅದಂದ್ರೆ ಆ ನೆರುಕವ ಕುಳಿಯತಿಂದಲೇ ಹೆಸರು ಜನತಿದ್ರಪ್ಪ. ಅವಕ್ಕ ಗಂಡಿಸರು ಮಾತ್ರ 4,000, ಎಮ್ಮಕ್ಕ ಗುಣವೆಲ್ಲ ಸೇತಿಲೆ 7,000 ಅಂತ 8,000 ಜನ ಅಟ್ಟ ಇದ್ದಾರೆ. ಅದು ಮಾತ್ರ ಅಲ್ಲ, ಅವಕ್ಕೆಲ್ಲ ತೃಪ್ತಿಯಾಗಿ ತಿಂದು ಮೀದಿ ಅಟ್ಟದನ ಇಳ್ಳು ಗೂಡಗೆ ತುಂಬಿಸಿ ಎತ್ತಿನೋದ್ರು. ಇದು ಎತ್ತೆ ಬಿಸಿ ಮಾಡದೆ ಅಪ್ಪೇ ಕುಟೇ ತಮ್ಮ ಯೇಸು ಸ್ವಾಮಿ ಗುರು ಅರ್ಪುದ ಮಾತ್ರ ದೇವರಲ್ಲ, ತಾ ಈ ಒಲಗದಿಬ್ಬ ನಂಗೆಲ್ಲ ಮೇಲೆ ಅಧಿಕಾರ ಉಳ್ಳಮ್ಮ, ಗಬ ಉಳ್ಳಮ್ಮ, ತಾ ನಂಗ ಕೋಡ ಇಬ್ಬ ದೇವರು ನಂಗ ಹರಕ ಮಾಡ ನಂಗವ ಕೇತು ನಂಗವ ತನ್ನ ಮಾಕ್ಕೆ ಬೀಪುದುಗಾಗಿ ಈ ಒಲಗದೋಗೆ ತಾ ಮನುಷ್ಯನಾಯಿ ಬಂದ ಸತ್ಯ ದೇವರು ಒಂದೇ ದೇವರು ತಾತ. ನಿಜ ನಿಜ. ಯೇಸು ಸ್ವಾಮಿಯ ಹೆಸರ ಹೇಗಿಲ್ಲ ಎಲ್ಲ ನರದರ ನನ್ನ ಒಂದು ಮನಸ್ಸಾಗಿ ನಂಬಿನರ ತುಂಬಿದ ಅರಸನೇ ನಂಬಿಲೆ ಸಿಕ್ಕಿರ, ತುಂಬಿದ ಅರಸನೇ ನಂಬಿಲೆ ಸಿಕ್ಕಿರ. ದೇವಮ್ಮ ನಂಗೆ ದೇವರೋട് ಕೃಪಿಯೋಗೆ ಒಳ್ಳೆ ಬಟ್ಟೆ ಇಟ್ಟು ತಿಂದು ನಂಗ ಒಳ್ಳಗಿದ್ದು ಆಳೆ ಏನು ಮಾಡ್ರೆ ಮನಸ್ಸು ಒಂದಿನ ಸಾಗುತ್ತಾನೆ. ಮನುಷ್ಯ ಸಾಯದಂಗೆ ಸೋಕೋರೋದು ಮಾಡಿದ್ರಲ್ವಾ. ಓ ಆಗ ಸಾವೋಡ ಮನಸ್ಸನ ಬದುಕು ಮುಳುದು ಪ್ರಾಣ ನಿಂಗೆ ನೆನ್ಸುಂದರ ಅತ್ತ ಅಲ್ಲ. ಇದರ ಪತ್ತಿ ನಾ ಕದಣ್ಣೆ ನಿಂಗ 2 ಎತ್ತು ಹಾಡಿ ನೀ ಹೇಳಪ್ಪ. ಓಯನು ಅಣ್ಣ ಓಯನು ದೋಣ ಓಯನು ದೋಣ ಹಿಂದಿ ಬಾಮನ ನಾಯಿಗ ಕಾಣೆ ನಾಯಿಗ ಕಾಣೆ. ಓಯನು ಅಣ್ಣ ಓಯನು ದೋಣ ಓಯನು ದೋಣ ಹಿಂದಿ ಬಾಮನ ನಾಯಿಗ ಕಾಣೆ ನಾಯಿಗ ಕಾಣೆ. ಮಂಡ ಬದುಕಾವು ಮನೆ ಮಾರಬಿಟ್ಟು ಮನೆ ಮಾರಬಿಟ್ಟು ಹುಡುಕಟ್ಟು ಕಟ್ಟಿದ ಮೇಲೆ ನಿನ್ನ ಜನ ಹೋತು ನಿನ್ನ ಜನ ಹೋತು ಹುಡುಕಟ್ಟು ಕಟ್ಟಿದ ಮೇಲೆ ನಿನ್ನ ಜನ ಹೋತು ನಿನ್ನ ಜನ ಹೋತು. ಗುರು ಕೈ ಬಂದೆ ಗುರು ಕೈಯ ಹೋರೆ ಗುರು ಕೈಯ ಹೋರೆ ಹೋಗಿ ಒಂದು ಸಿಬಿಲು ಹೊರ ಸೋಲೆ ಕಟ್ಟೆ ಹೊರ ಸೋಲೆ ಕಟ್ಟೆ ಹೊರ ಸೋಲೆ ಕಟ್ಟೆ ಹೊರ ಸೋಲೆ ಕಟ್ಟೆ. ನೀ ಹೇಳುದನಪ್ಪ ನಂಬೋದಿಗೂ ಮುಡಿವಿಲೆ, ನಂಬೋದು ಇಬ್ಬನಿಗೂ ಮುಡಿವಿಲೆ. ಎನ್ನ ಮಾತ ನಂಬಬೇಡಿದ ಇದರ ಪತ್ತಿ ಸತ್ಯ ಮಾತಾದ ಬುಕ್ಕು ಲೂಕಾ ಬರದ ಒಳ್ಳೆಯ ಬುಕ್ಕು ಈ ಯಾವ್ದು ಅಧಿಕಾರ 11 ಅದರಿಯು ಗೆಟ್ಟ ಇಲ್ಲಿ ಬರೆದಡೆ